ಸೂರ್ಯಾಯ ನಮಃ. ಓಂ ಆದಿತ್ಯಾಯ ನಮಃ. ಓಂ ಭಾಸ್ಕರಾಯ ನಮಃ. ಈ ಪವಿತ್ರ ಮಂತ್ರವನ್ನು ಮನಸ್ಸಿನಲ್ಲಿ 3 ಬಾರಿ ಜಪ ಮಾಡಿ. ಸಿಂಹರಾಶಿಯವರೇ, ಈಗಲೇ ಕಾಮೆಂಟ್ನಲ್ಲಿ ಬರೆಯಿರಿ ಜೈ ಸೂರ್ಯದೇವ. ಯಾಕಂದರೆ ನೀವು ಬರೆಯುವ ಆ ಒಂದು ಪದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಡಬಹುದು. ಹೌದು, ನೀವು ಎಷ್ಟು ದುಡಿಯುತ್ತೀರೋ ಅಷ್ಟು ಹಣ ಬರ್ತಿಲ್ಲವಾ? ಹಣ ಬಂದರೂ ಉಳಿಯುತ್ತಿಲ್ಲವಾ? ಅಥವಾ ಕೊನೆಯ ಕ್ಷಣದಲ್ಲಿ ಯಾವಾಗಲೂ ಹಣ ಕೈ ತಪ್ಪಿ ಹೋಗುತ್ತಿದೆಯಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿಯೇ ಬಂದಿದೆ. ಈ ಒಂದು ಉಪಾಯ ನಿಮ್ಮ ಜೀವನದಲ್ಲಿ ಹಣದ ದ್ವಾರಗಳನ್ನು ನಿಧಾನವಾಗಿ ತೆರೆಸುತ್ತದೆ. ಆದರೆ ಒಂದು ಸಣ್ಣ ರಹಸ್ಯ ಇದೆ. ಈ ರಹಸ್ಯವನ್ನು ತಿಳಿಯಬೇಕಾದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಮಸ್ಕಾರ ಪ್ರಿಯ ಸಿಂಹರಾಶಿಯವರೇ, ಸನಾತನ ಪಥ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ನಾವು ನಿಮಗೆ ಕೇವಲ ರಾಶಿ ಭವಿಷ್ಯ ಹೇಳೋದಿಲ್ಲ, ನಿಮ್ಮ ಜೀವನ ಬದಲಾಯಿಸುವ ಉಪಾಯಗಳನ್ನು ಕೊಡ್ತೀವಿ. ಸಿಂಹರಾಶಿ ಅಂದ್ರೆ ಸೂರ್ಯನ ಆಶೀರ್ವಾದ ಪಡೆದ ರಾಶಿ. ನೀವು ಸಾಮಾನ್ಯ ಜೀವನಕ್ಕಾಗಿ ಹುಟ್ಟಿದವರಲ್ಲ, ನಾಯಕತ್ವಕ್ಕಾಗಿ ಹುಟ್ಟಿದವರು. ಆದರೆ ಕೆಲವೊಮ್ಮೆ ಗ್ರಹಗಳ ಸ್ಥಿತಿ ನಿಮ್ಮ ಹಣದ ಪ್ರವಾಹವನ್ನು ತಡೆಯಬಹುದು. ಅದಕ್ಕಾಗಿ ಇವತ್ತು ನಾನು ಹೇಳೋ ಈ ಉಪಾಯ ಸಾಧಾರಣ ಉಪಾಯವಲ್ಲ. ಇದು ಸಾವಿರಾರು ಜನ ಅನುಭವಿಸಿದ, ಜೀವನ ಬದಲಾಯಿಸಿದ ಉಪಾಯ. ಸಿಂಹರಾಶಿಯವರೇ, ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಒಬ್ಬ ಸಿಂಹರಾಶಿಯ ವ್ಯಕ್ತಿ, ಹೆಸರು ರಾಕೇಶ್ ಅಂತ ಹೇಳ್ಕೊಳ್ಳಿ. ಅವನು ತುಂಬಾ ದುಡಿಯುತ್ತಿದ್ದ. ದಿನಕ್ಕೆ 10 ರಿಂದ 12 ಗಂಟೆ ಕೆಲಸ ಮಾಡ್ತಿದ್ದ. ಆದ್ರೆ ತಿಂಗಳ ಕೊನೆಯಲ್ಲಿ ಹಣನೇ ಉಳಿತಿರ್ಲಿಲ್ಲ. ಒಂದು ದಿನ ಅವನು ಒಬ್ಬ ಜ್ಯೋತಿಷಿಯನ್ನು ಭೇಟಿಯಾದ. ಅವರು ಅವನಿಗೆ ಇದೇ ಉಪಾಯ ಹೇಳಿದರು. ಮೊದಲು ಅವನು ನಂಬಲಿಲ್ಲ, ಆದ್ರೆ ತದನಂತರ ಅಂದುಕೊಂಡ, ಈ ಉಪಾಯ ಮಾಡೋದ್ರಿಂದ ನಾನೇನು ಕಳೆದುಕೊಳ್ಳೋದಿಲ್ಲ ಎಂದು ಈ ಉಪಾಯವನ್ನು ಆರಂಭಿಸಿದ. ಮೊದಲ ವಾರ ಏನೂ ಆಗಿರಲಿಲ್ಲ. 2ನೆಯ ವಾರ ಸ್ವಲ್ಪ ಬದಲಾವಣೆ, 3ನೆಯ ವಾರ ಒಂದು ಹೊಸ ಅವಕಾಶ ಮತ್ತು 2 ತಿಂಗಳೊಳಗೆ ಅವನ ಆದಾಯ ಡಬಲ್ ಆಯಿತು. ಇದು ಕೇವಲ ಕಥೆಯಲ್ಲ, ನಂಬಿಕೆಯ ಶಕ್ತಿ ಮತ್ತು ಉಪಾಯದ ಶಕ್ತಿ. ಬನ್ನಿ ಹಾಗಾದ್ರೆ ಆ ಉಪಾಯ ಏನು ಅಂತ ನಿಮಗೂ ಕೂಡ ತಿಳಿಸ್ತೀನಿ. ಪ್ರತಿ ಭಾನುವಾರ ಸೂರ್ಯೋದಯದ ಸಮಯದಲ್ಲಿ ನೀವು ಸ್ನಾನ ಮಾಡಿ, ಸ್ವಚ್ಛ ಬಟ್ಟೆಯನ್ನು ಧರಿಸಿ, ಒಂದು ತಾಮ್ರದ ಲೋಟದಲ್ಲಿ ನೀರು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಹಳದಿ ಅಂದರೆ ಅರಿಶಿನ ಪುಡಿ ಹಾಕಿ ಸೂರ್ಯನ ಕಡೆ ಮುಖ ಮಾಡಿ ನೀರನ್ನು ಅರ್ಪಿಸಿ. ಆ ಸಮಯದಲ್ಲಿ ಮನಸ್ಸಿನಲ್ಲಿ ಹೇಳಿ, ಓಂ ಸೂರ್ಯಾಯ ನಮಃ. ನನ್ನ ಜೀವನದಲ್ಲಿ ಧನ ಸಮೃದ್ಧಿ ಬರಲಿ. ಇದು 7 ಭಾನುವಾರ ನಿರಂತರ ಮಾಡಿ. ಮುಖ್ಯ ನಿಯಮ, ಈ ಉಪಾಯ ಮಾಡುವಾಗ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು. ಸಂದೇಹ ಇದ್ದರೆ ಫಲ ಕಡಿಮೆಯಾಗುತ್ತದೆ. ಇನ್ನೊಂದು ಶಕ್ತಿ ತಿಳಿಸುವುದಾದರೆ, ಈ ದಿನ ನೀವು ಕನಿಷ್ಠ ಒಬ್ಬರಿಗೆ ಸಹಾಯ ಮಾಡಿ. ಅದು ಕೇವಲ 10 ರೂಪಾಯಿ ಆಗಿರಬಹುದು ಅಥವಾ ಒಂದು ಒಳ್ಳೆಯ ಮಾತಾಗಿರಬಹುದು. ಇದು ನಿಮ್ಮ ಕರ್ಮವನ್ನು ಶುದ್ಧ ಮಾಡುತ್ತದೆ. ಇನ್ನೊಂದು ರಹಸ್ಯ ತಿಳಿಸುವುದಾದರೆ, ನೀವು ಹಣ ಇಡುವ ಜಾಗದಲ್ಲಿ ಒಂದು ಹಳದಿ ಬಟ್ಟೆ ಇಡಿ. ಇದು ಲಕ್ಷ್ಮೀ ದೇವಿಯ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ. ನೀವು ಯೋಚಿಸಬಹುದು, ಈ ಉಪಾಯ ಹೇಗೆ ಕೆಲಸ ಮಾಡುತ್ತೆ ಅಂತ. ಸೂರ್ಯ ಅಂದ್ರೆ ಶಕ್ತಿ, ಪ್ರಭಾವ, ಜಯ. ನೀವು ಸೂರ್ಯನಿಗೆ ನೀರು ಅರ್ಪಿಸಿದಾಗ ನಿಮ್ಮ ಒಳಗಿನ ಶಕ್ತಿ ಸರಿಯಾಗಿ ಹೊಂದಿಕೆಯಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಿಮ್ಮ ನಿರ್ಧಾರಗಳು ಸರಿಯಾಗುತ್ತವೆ. ಅದೇ ನಿಮ್ಮ ಜೀವನದಲ್ಲಿ ಹಣವನ್ನು ತರಲು ಕಾರಣವಾಗುತ್ತದೆ. ಉದಾಹರಣೆಗೆ, ನೀವು ಒಂದು ವ್ಯವಹಾರ ಮಾಡ್ತಿದ್ದೀರಾ ಅಂದ್ರೆ ಈ ಉಪಾಯ ಮಾಡಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಬರುತ್ತದೆ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೀರಿ ಎಂದು. ಇದು ಪರೋಕ್ಷವಾಗಿ ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತದೆ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟ ಇದ್ದರೂ ಈ ಒಂದು ಉಪಾಯ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಆದರೆ ಸಹನೆ ಬೇಕು, ನಂಬಿಕೆ ಬೇಕು. ನೀವು ಒಬ್ಬರಲ್ಲ, ದೇವರು ನಿಮ್ಮ ಜೊತೆ ಇದ್ದಾನೆ. ಸೂರ್ಯದೇವ ನಿಮ್ಮ ಮೇಲೆ ಕೃಪೆ ಇಟ್ಟಿದ್ದಾರೆ. ನೀವು ಈ ಉಪಾಯ ಪ್ರಾರಂಭ ಮಾಡಿದ ದಿನದಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಶುರುವಾಗುತ್ತವೆ. ಈಗ ಕೊನೆಯ ರಹಸ್ಯ. ಈ ಉಪಾಯ ಮಾಡುವಾಗ ನೀವು ಪ್ರತಿದಿನ ಬೆಳಗ್ಗೆ 11 ಬಾರಿ ಇದನ್ನು ಹೇಳಿ, ನಾನು ಹಣಕ್ಕೆ ಅರ್ಹನು, ಹಣ ನನ್ನತ್ತ ಬರುತ್ತಿದೆ. ಈ ದೃಢ ವಾಕ್ಯ ನಿಮ್ಮ ಅಂತರಂಗ ಮನಸ್ಸನ್ನು ಬದಲಾಯಿಸುತ್ತದೆ. ಇದು ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದು. ಸ್ನೇಹಿತರೆ, ನೀವು ಈ ವಿಡಿಯೋದಲ್ಲಿ ತಿಳಿದುಕೊಂಡ ಉಪಾಯವನ್ನು ತಪ್ಪದೆ ಮಾಡಿ. ನಿಮ್ಮ ಜೀವನದಲ್ಲಿ ಹಣದ ಬದಲಾವಣೆ ಖಂಡಿತವಾಗಿಯೂ ಕಾಣುತ್ತೀರಿ. ಆದ್ರೆ ಇಲ್ಲಿ ಒಂದು ದೊಡ್ಡ ರಹಸ್ಯವಿದೆ. ನಿಮ್ಮ ಮನೆಯಲ್ಲಿ ದೇವರು ಇದ್ದಾರೆ ಅಂದ್ರೆ ಕೆಲವು ವಿಶೇಷ ಲಕ್ಷಣಗಳು ಕಾಣಿಸುತ್ತವೆ. ಹೌದು, ಹಲವರಿಗೆ ಗೊತ್ತಿಲ್ಲ. ಅವರ ಮನೆಯಲ್ಲಿ ದೇವರ ಸಾನ್ನಿಧ್ಯ ಇರುವ ಸೂಚನೆಗಳು ಇರುತ್ತವೆ. ನೀವು ಗಮನಿಸಿದ್ದೀರಾ? ಕೆಲವು ಸಮಯಗಳಲ್ಲಿ ಮನಸ್ಸಿಗೆ ಆಕಸ್ಮಿಕವಾಗಿ ಶಾಂತಿ ಬರುತ್ತದೆ ಅಥವಾ
ಮನೆಯಲ್ಲಿ ದೈವಿಕ ವಾತಾವರಣದ ಅನುಭವ ಉಂಟಾಗುತ್ತದೆ. ಇವು ಸಾಮಾನ್ಯ ವಿಷಯಗಳಲ್ಲ. ಅದಕ್ಕಾಗಿಯೇ ಈಗ ನಿಮ್ಮ ಪರದೆಯ ಮೇಲೆ ಅಂದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ ವಿಡಿಯೋವನ್ನು ನೋಡಿ. ಈ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ದೇವರು ಇದ್ದಾರೆ ಎಂಬ 6 ರಹಸ್ಯ ಲಕ್ಷಣಗಳು ಈ ವಿಡಿಯೋದಲ್ಲಿ ಇವೆ. ಈ ವಿಡಿಯೋ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಈಗಲೇ ಇದನ್ನು ಕ್ಲಿಕ್ ಮಾಡಿ ನೋಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ದೈವಿಕ ರಹಸ್ಯಗಳನ್ನು ತಿಳಿದುಕೊಳ್ಳುತ್ತೀರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.